ಆಲ್ ರೈಟ್, ಇಂತಹ ಒಂದು ಸುದ್ದಿ ತಿರುಪತಿಯಿಂದ ಬರಬಹುದು ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಸಲ ಯಾವನೋ ಮಾಡಿರ್ಬೋದು, ಯಾರು ಮಾಡಿರಲಿ, ಅವನನ್ನು ಎಳ್ಕೊಂಡು ಬಂದು ತಿರುಪತಿ ಬೆಟ್ಟದ ಕೆಳಗಡೆ, ಬೆಟ್ಟದ ಮೇಲೆ ಪಾಪಕೃತ್ಯ ಬೇಡ, ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಬುರುಡೆ ಹೊಡೆದಾಕ್ಬಿಟ್ಟು ರಕ್ತ ಚೆಲ್ಬೇಕು ರಸ್ತೆಗೆ. ವೀಕ್ಷಕರೇ ನಮಸ್ಕಾರ, ಪೀಪಲ್ ಟಿವಿಗೆ ಸ್ವಾಗತ. ಇತ್ತೀಚೆಗೆ ಪಬ್ಲಿಕ್ ಟಿವಿಯಲ್ಲಿ ಹಿರಿಯ ಪತ್ರಕರ್ತರಾದ ರಂಗನಾಥ್ ಅವರ ಬಿಗ್ ಬುಲೆಟಿನ್ ಕಾರ್ಯಕ್ರಮವನ್ನ ನೀವೆಲ್ಲ ನೋಡೇ ಇರ್ತೀರಾ. ತಿರುಪತಿ ತಿಮ್ಮಪ್ಪನ ಲಡ್ಡು ಕಲಬೆರಕೆ ಪ್ರಕರಣದ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ನಿಮ್ಗೆ ಅವರ ಮಾತು ಕೇಳಿಸ್ಕೊಳ್ತಾ ಇದ್ದಂತೆ ಆಯಪ್ಪ ಒಬ್ಬ ಹಿರಿಯ ಪತ್ರಕರ್ತ ಹಿಂಗೆಲ್ಲ ಮಾತಾಡಬಹುದಾ, ಇವರು ರೌಡಿನೋ ಅಥವಾ ಪತ್ರಕರ್ತನೋ ನಟ ಭಯಂಕರನೋ ಅನ್ನುವ ಅನುಮಾನ ನಿಮ್ಗೆಲ್ಲರಿಗೂ ಬಂದಿರುತ್ತೆ. ಇವರ ಮಾತುಗಳನ್ನ ಕೇಳಿಸ್ಕೊಂಡವರು ಹಿಂಗೆ ವಡಿ ಬಡಿ ಕಡಿ ಅಂತ ಪ್ರಚೋದನೆಗೆ ಒಳಪಟ್ರೆ ಹೇಗೆ ಅಂತ ಭಯ ಆಗತ್ತೆ. ಇನ್ನೊಮ್ಮೆ ಅವರು ಏನು ಮಾತಾಡಿದ್ರು ಅಂತ ನೀವೇ ನೋಡಿ. ಮಾಡಿರೋನು ಯಾವನಾರು ಇರಲಿ, ಯಾರು ಇಲ್ಲ, ಜಗನ್ ರೆಡ್ಡಿನೇ ಮಾಡಿರ್ಬೇಕು ಅಂತಲ್ಲ, ಯಾವನೋ ಮಾಡಿರ್ಬೋದು, ಯಾರು ಮಾಡಿರಲಿ, ಅವನನ್ನು ಎಳ್ಕೊಂಡು ಬಂದು ತಿರುಪತಿ ಬೆಟ್ಟದ ಕೆಳಗಡೆ, ಬೆಟ್ಟದ ಮೇಲೆ ಪಾಪಕೃತ್ಯ ಬೇಡ, ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಬುರುಡೆ ಹೊಡೆದಾಕ್ಬಿಟ್ಟು ರಕ್ತ ಚೆಲ್ಬೇಕು ರಸ್ತೆಗೆ. ಆ ಪಾಪಕೃತ್ಯ ಅನುಮಾನನೇ ಬೇಡ. ಬೆಟ್ಟದ ಮೇಲೆ ಮಾಡೋಕ್ಕಾಗಲ್ಲ, ನಾವು ಕೆಳಕ್ಕೆ ಎಳ್ಕೊಂಡು ಬಂದು ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದು ಬುರುಡೆ ಕೆತ್ತಬಿಟ್ಟು ರಕ್ತ ರಸ್ತೆಯಲ್ಲಿ ಹರ್ಕೊಂಡು ಹೋಗ್ಬೇಕು. ಅವನು ಬದುಕಲಿಕ್ಕೆ ಯೋಗ್ಯ ಅಲ್ಲ, ಅವನು ಬದುಕು ಕೂಡ್ದವನು ಅಂತವನು. ಆಗಿ ತಗಲಾಕೊಂಡವನು ಯಾವನಾದರೂ ನಿಜಾಗಿ ಸಿಕ್ಕಾಕೊಂಡ್ರೆ ಮಾತ್ರ ನನ್ನ ಪ್ರಕಾರ ಅವನ ಮೇಲೆ ಕೇಸು ಪೀಸು ಎಲ್ಲ ಸಾಧ್ಯನೇ ಇಲ್ಲ. ಬಡ್ದು ಅಲ್ಲೇ ಮುಗಿಸತ್ತ ಕಡೆಗೆ ಹರ್ಕೊಂಡೋಗ್ಲಿ ರಕ್ತ ಅಂತ ಕೊಡ್ಬೇಕು ಅವನು. ಮೊದಲೇ ಹೇಳ್ತಿದ್ದೀನಿ, ನಾನೊಬ್ಬ ಯುವ ಪತ್ರಕರ್ತೆಯಾಗಿ ರಂಗಣ್ಣ ಸರ್ ಅವರ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ಮೊದಲು ಕುತೂಹಲದಿಂದ ಮತ್ತು ಗೌರವದಿಂದ ಗಮನಿಸ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನಾನು ಜರ್ನಲಿಸಂ ಕೋರ್ಸ್ ಮಾಡುವಾಗ ನನಗೆ ಸರ್ ಒಬ್ರು ಇಂಟರ್ವ್ಯೂ ಮಾಡಿದ್ರು. ಆಗ ನಿನಗೆ ಜರ್ನಲಿಸ್ಟ್ ಗಳಲ್ಲಿ ಯಾರು ತುಂಬಾ ಇನ್ಸ್ಪೈರ್ ಆದ್ರು ಅಂತ ಪ್ರಶ್ನೆ ಮಾಡುವಾಗ ನಾನು ಪಬ್ಲಿಕ್ ಟಿವಿ ರಂಗನಾಥ್ ಸರ್ ಅವರ ಹೆಸರನ್ನೇ ಹೇಳಿದ್ದೆ. ಅವರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ ಅಂತೆಲ್ಲ ಹೇಳಿದ್ದೆ. ಆದ್ರೆ ನಾನು ಕೋರ್ಸ್ ಮುಗಿಸಿ ಕೆಲಸ ಅಂತ ಬಂದ್ಮೇಲೆ ಯಾವಾಗ ಅವರು ಒನ್ ಸೈಡೆಡ್ ಅಂತ ಗೊತ್ತಾಯ್ತು ಮತ್ತು TRP ಗಾಗಿ ಮಾಡಬಾರದ ಎಲ್ಲಾ ನಾಟಕಗಳನ್ನ ಮಾಡ್ತಾರೋ ಅಂತ ಅರಿವಿಗೆ ಬಂತು, ಆಗ್ಲಿಂದ ಅವರ ಮೇಲೆ ಗೌರವ ಕಡಿಮೆಯಾಗ್ತಾ ಬಂದದ್ದು ಅಷ್ಟೇ ನಿಜ. ನಾನು ನಾಟಕ ಅಂತ ಪದ ಬಳಸಿದೀನಿ, ಯಾಕೆ ಬಳಸಿದೆ ಅಂತ ನಿಮ್ಗೂ ಗೊತ್ತಾಗಿರುತ್ತೆ ಅನ್ಕೋತೀನಿ. ನೋಡಿ, ನಾಟಕ ಅಂದ ತಕ್ಷಣ ಅದರಲ್ಲಿ ಸಿಟ್ಟು, ಸೆಡವು, ರೋಷ, ಆವೇಶ, ಹಾಸ್ಯ ಎಲ್ಲ ಬರುತ್ತೆ. ರಂಗಣ್ಣ ಸರ್ ಮತ್ತು ಅವರ ಪಕ್ಕ ಕುಳಿತುಕೊಂಡು ತಲೆಯಾಡಿಸುವ ಆ ಪಾತ್ರಧಾರಿ ಯುವತಿ ಇಬ್ಬರೂ ಸೇರಿಕೊಂಡು ಒಳ್ಳೆ ನಾಟಕ ಮಾಡ್ತಾ ಇದ್ದಾರೆ ಅಂತಲೇ ನನಗೆ ಯಾವಾಗ್ಲೂ ಅನಿಸ್ತಿರತ್ತೆ. ನಿಮಗೂ ಅನ್ಸಿರ್ಬಹುದು, ಕುಂತಲ್ಲೇ ಇವರಿಬ್ರು ಎಲ್ಲಾ ತರಹದ ನಾಟಕಗಳನ್ನ ಸೃಷ್ಟಿ ಮಾಡಿಬಿಡ್ತಾರೆ ಅಂತ ಫೀಲ್ ಆಗತ್ತೆ. ನಾಳಿದ್ದು ಸರ್ ನೀವೇನಾದ್ರೂ ಮಾಡ್ರಿ. ಅನಿವಾರ್ಯದ ಸಂಕಟದ ಸ್ಥಿತಿ ಇದು. ಮಹಾಜನ್ಗಳೇ, ನಮ್ಮನ್ನ ಹೇಳಿದ್ ಕರೆಕ್ಟು. ವಿಶೇಷವಾಗಿ ನಾನು ನಿಮ್ಮನ್ನ ಸರ್ ಮಾಸ್ಟರ್ ಹಿರಣ್ಯ ಅವ್ರು ಹೋಲಿಸ್ತೀನಿ ಸರ್. ಈ ನಮ್ಮ ಟ್ರೋಲಿಗರಿಗೆ ರಂಗಣ್ಣನ ನಾಟಕದ ಅವತಾರಗಳು ಬಹಳ ಫೇವ್ರೆಟ್ ಅನ್ಸುತ್ತೆ. ಹಾಗಾಗಿ ಎಲ್ಲದಕ್ಕೂ ರಂಗಣ್ಣನ ಫೇಸ್ ಹಾಕೊಂಡು ಟ್ರೋಲ್ ಮಾಡ್ತಾ ಇರ್ತಾರೆ. ಟ್ರೋಲಿಗರು ರೋಸ್ಟ್ ಮಾಡೋದನ್ನ ನೋಡಿ ರಂಗಣ್ಣ ಸರ್ ಬುದ್ಧಿ ಕಲಿಬೇಕಿತ್ತು. ಆದ್ರೆ ಅವರು ತಾನು ಕಾಮಿಡಿ ಪೀಸ್ ಆಗಿರೋದನ್ನ ಸಹ ಪಾಸಿಟಿವ್ ಆಗಿ ತಗೊಂಡಾಗೆ ಕಾಣುತ್ತೆ. ಅವರ ನಾಟಕದ ಅಬ್ಬರ ಆಡಂಬರ ಇನ್ನೂ ಹೆಚ್ಚುತ್ತಲೇ ಇದೆ. ಪಾಪ ಅವರಿಗೆ ಯಾರಾದ್ರೂ ಹತ್ತಿರದವರು ಬುದ್ಧಿ ಹೇಳ್ಬೇಕಿದೆ. ಆದ್ರೆ ಅವರು ಮೊದಲೇ ದೊಡ್ಡವರು, ಅವರಿಗೆ ಯಾರು ಬುದ್ಧಿ ಹೇಳೋದು ಹೇಳಿ? ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂದ್ರೆ ಯಾರು ತಾನೇ ಹೂ ಅಂತಾರೆ? ಗಂಡ ಅಮ್ಮ ನಾನು ಬೇಕು. ಆಯ್ತು, ಆಮೇಲೆ ಒಂದು ಕಾಲ ಇತ್ತು, ಪತ್ರಿಕಾ ವೃತ್ತಿ ಅಥವಾ ಪತ್ರಕರ್ತರು ಅಂದ್ರೆ ಅದು ದೊಡ್ಡ ಗೌರವದ ವೃತ್ತಿಯಾಗಿತ್ತು. ಪತ್ರಕರ್ತರು ಇದ್ದದ್ದು ಇದ್ದ ಹಾಗೆ ಹೇಳ್ತಾರೆ. ಅವರು ತಮ್ಮ ಹಿತಾಸಕ್ತಿ, ಸ್ವಾರ್ಥ, ಸೈದ್ಧಾಂತಿಕತೆ, ನೋವು, ನಲಿವು, ಸಿಟ್ಟು, ಆಕ್ರೋಶ ಇವು ಯಾವುದನ್ನು ವರದಿಯಲ್ಲಿ ಮಿಕ್ಸ್ ಮಾಡೋದಿಲ್ಲ. ಅವರು ಹೇಳೋದು ಒನ್ ಸೈಡೆಡ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಸ್ತುನಿಷ್ಠತೆಗೆ ಮತ್ತೊಂದು ಹೆಸರೇ ಪತ್ರಕರ್ತರು ಅಂತ ಮಾತನಾಡಿಕೊಳ್ಳೋ ಒಂದು ಕಾಲ ಇತ್ತು. ಆದರೆ ರಂಗಣ್ಣನಂತಹ ಹಿರಿಯ ಪತ್ರಕರ್ತರೇ ಹೀಗೆ ಸುದ್ದಿಯಂತೆ ವರದಿ ಮಾಡೋದನ್ನ ಬಿಟ್ಟು ಅದನ್ನ ನಾಟಕವಾಗಿ ಪರಿವರ್ತಿಸಿ ಡ್ರಾಮಾ ಮಾಡುತ್ತಾ ಕುಳಿತರೆ ನಮ್ಮಂತ ಯುವ ಪತ್ರಕರ್ತರು ಇಂಥವರಿಂದ ಏನು ಕಲಿಬೇಕು ಹೇಳಿ? ಮತ್ತೆ ನಾವು ಜರ್ನಲಿಸಂನ ಕಲಿಯೋದಾದ್ರೂ ಹೇಗೆ?
ಇನ್ನು ವಿಷಭಟ್ಟರು ಸರಿ ವಿಶ್ವೇಶ್ವರಯ್ಯ ಭಟ್ಟರು, ರಂಗನಾಥ ಭಾರದ್ವಾಜ್, ಅಜಿತ್ ಹನುಮಕ್ಕನವರ್, ಜಯಪ್ರಕಾಶ್ ಶೆಟ್ಟಿ ಮತ್ತು ಈ ನಮ್ಮ ರಂಗಣ್ಣ ಸರ್ ಅಂತವರು ಸೇರಿಕೊಂಡು ಇಡೀ ಕನ್ನಡ ಮಾಧ್ಯಮ ರಂಗವನ್ನೇ ಕುಲಗೆಡಿಸಿ ಬಿಟ್ರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮನೆಯ ಮಕ್ಕಳು, ಯುವಕರು, ಯುವತಿಯರು ಏನು ನೋಡಬಾರದೋ, ಏನು ಕೇಳಿಸಿಕೊಳ್ಳಬಾರದೋ ಅದನ್ನೇ 24 ಗಂಟೆನೂ ಹಾಕಿ ತೋರಿಸ್ತಾ ಇರ್ತಾರೆ. ಬಾರೋ ಬಾ, ಕುಂಟಾ ಬಿಲ್ಲೆ ಆಡೋಣ ಬಾ. ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಹೌದು, ನಮ್ ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗ್ ಮಾಡಕ್ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಇವರೆಲ್ಲ ಸೆಕ್ಸ್, ಕ್ರೈಮ್, ಕೊಲೆ, ಗ್ರಾಫಿಕ್ಸ್, ಫೇಕ್ ನ್ಯೂಸ್ ಇಂಥವನ್ನೇ ಓಡಿಸ್ತಾ ಇರೋದು. ಕನಿಷ್ಠ ಮಾನ ಮರ್ಯಾದೆಯ ಜರ್ನಲಿಸಂ ಮಾಡೋದು ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಟ ದರ್ಶನ್ ವಿಚಾರವನ್ನೇ ತಗೊಳ್ಳೋಣ. ಪ್ರಕರಣ ನಡೆದು 3-4 ತಿಂಗಳಾಯ್ತು. ಏನೋ ನಡೀಬಾರದ ಘಟನೆ ನಡೆದು ಬಿಡ್ತು. ಬಹುಶಃ ಇದು 4-5 ನಿಮಿಷಗಳ ಸುದ್ದಿಯನ್ನು ಅಥವಾ ಸ್ಪೆಷಲ್ ಸ್ಟೋರಿನೋ ಮಾಡಿ ಮುಗಿಸಬಹುದಿತ್ತು. ಆದರೆ ಆಕೆ ಅವನ ಜೊತೆ ಇದ್ದಂತೆ, ಈಕೆ ಇವನ ಜೊತೆ ಇದ್ದಂತೆ, ಅವಳಿಗೆ ಅವನು ಅಸಹ್ಯ ಮೆಸೇಜ್ ಮಾಡಿದ್ನಂತೆ, ದರ್ಶನ್ ಮಿಡಲ್ ಫಿಂಗರ್ ತೋರಿಸಿದ್ನಂತೆ. ಯಪ್ಪ, 1-2 ತಿಂಗಳಾನುಗಟ್ಟಲೆ ಇಂಥವನ್ನೇ ತೋರಿಸಿದ್ರೆ ಹೇಗೆ? ಅಲ್ಲ, ಜನಕ್ಕೆ ಇವರು ಏನು ಹೇಳೋದಕ್ಕೆ ಓಟಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಏನಾದ್ರೂ ಕೇಳಿದ್ರೆ ಜನ ನೋಡ್ತಾರೆ, ನಾವು ತೋರಿಸ್ತೀವಿ, ಇಂಥವಕ್ಕೆ TRP ಬರುತ್ತೆ ಅಂತಾರೆ. ಪಾಪ ಜನರೇನೋ ಮುಗಿದ್ರು. ಇವತ್ತು ನಮ್ಮ ವಯಸ್ಸಿನ ಎಲ್ಲಾ ಹುಡುಗರು ಹುಡುಗಿಯರ ಕೈಯಲ್ಲೂ ಮೊಬೈಲ್ಗಳಿವೆ. ತೆಗೆದ್ರೆ ಇವೇ ಬರ್ತಿರ್ತವೆ, ನೋಡ್ತಾ ಇರ್ತಾರೆ. ಅವರಿಗಂತೂ ಬುದ್ಧಿ ಇರಲ್ಲ ಅನ್ಕೊಳ್ಳೋಣ. ಮಿಸ್ಟರ್ ಮೀಡಿಯಾ ಪರ್ಸನ್ಸ್, ನಿಮ್ಮ ಬುದ್ಧಿಗೆ ಏನಾಗಿದೆ ಹೇಳಿ? ಇವಷ್ಟೇ ಅಲ್ಲ ಇವರ ಸಣ್ಣತನಗಳು, ಇವರ ಆರ್ಭಟಗಳನ್ನ ಚುನಾವಣೆ ಟೈಮ್ನಲ್ಲಿ ನೋಡ್ಬೇಕು. ಮೋದಿಗೆ ನಾಗದೇವತೆ ರಕ್ಷಣೆ, ಮೋದಿ 11ನೇ ಅವತಾರ, ಮೋದಿ ಕನಸಲ್ಲಿ ಬಂದ ದೇವರು ಏನ್ ಹೇಳಿದ, 1-2 ಪಾಪ ಜನಾನೇ ಇವ್ರ ಬಗ್ಗೆ ಮಾತನಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಬಿಜೆಪಿಯಿಂದ ಸೂಟ್ ಕೇಸ್ ಬಂದಂಗಿದೆ, ಕಳ್ಳನ್ ಮಕ್ಕಳು ಹೊಗಳಿ ಹೆಂಗೆ ಅಟ್ಟಕ್ಕೇರಿಸ್ತಾ ಇದ್ದಾರೆ ನೋಡಿ ಅಂತ. ಒಂದು ಪಕ್ಷದ ಮುಖಂಡರನ್ನ ಹಾಡಿ ಹೊಗಳೋದು, ಇನ್ನೊಂದು ಪಕ್ಷದ ಬಗ್ಗೆ ಕನಿಷ್ಠ ಸುದ್ದಿನೂ ಮಾಡಲ್ಲ. ಇವರು ಮಾಡುವ ಪಕ್ಷಪಾತವನ್ನ, ಫೇಕ್ ನ್ಯೂಸ್ ಗಳನ್ನ ರಾಜ್ಯದ 6 ಕೋಟಿ ಜನ ನೋಡ್ತಾ ಇರ್ತಾರೆ. ಪ್ರತಿದಿನ ಇಂಥ ಸುಳ್ಳುಗಳನ್ನೇ ನೋಡುವ ಜನರ ಮನಸ್ಥಿತಿ ಏನಾಗಬಹುದು ಹೇಳಿ? ಒಂದು ಸುಳ್ಳನ್ನ 100 ಸಲ ಹೇಳಿದ್ರೆ ಅದು ನಿಜ ಆಗುತ್ತೆ ಅನ್ನೋ ಗಾದೆ ಮಾತಿದೆಯಲ್ಲ, ಹಂಗೆ ಆಗತ್ತೆ ನೋಡಿ. ಇನ್ನು ರಂಗಣ್ಣ ಸರ್ ಬಗ್ಗೆ ಎತ್ತಿದ ಮೂಲ ವಿಷಯಕ್ಕೆ ಬರೋದಾದ್ರೆ, ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಬೆರೆಸಿರೋದು ತಪ್ಪೇ ನಿಜ. ಈ ದೇಶದ ಬಹುಸಂಖ್ಯಾತ ಸಮುದಾಯದವರ ಧಾರ್ಮಿಕ ನಂಬಿಕೆಗೆ ದ್ರೋಹ ಬಗೆಯುವ ಭ್ರಷ್ಟಾಚಾರ ಇದು. ಈ ದೇಶದ ಸಂವಿಧಾನ ಹೇಳುವಂತೆ ಜನರ ಧಾರ್ಮಿಕ ನಂಬಿಕೆಯನ್ನ ನಾವೆಲ್ಲ ಗೌರವಿಸಲೇಬೇಕು. ಈ ಭ್ರಷ್ಟಾಚಾರ ಎಸಗಿದ ಯಾರೇ ಇದ್ದರೂ ಅವರ ಬಗ್ಗೆ ತನಿಖೆಯಾಗಬೇಕು, ನಿಜ. ಇದರ ಬಗ್ಗೆ ಸರ್ಕಾರಗಳಿವೆ, ತನಿಖಾ ಸಂಸ್ಥೆಗಳಿವೆ, ನ್ಯಾಯಾಲಯಗಳಿವೆ. ಇವೆಲ್ಲ ಇರುವಾಗ ನೀವು ನಿಮ್ಮ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಹೊಡೀರಿ, ಬಡೀರಿ, ಕಡೀರಿ ಎಂದು ಆದೇಶ ನೀಡುವುದು ಎಷ್ಟರ ಮಟ್ಟಿಗೆ ಸರಿಯೇ ರಂಗಣ್ಣ ಸರ್? ನೀವು ಹೇಳೋದನ್ನ ಕನ್ನಡದ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಅನ್ನೋ ಅರಿವಾದ್ರೂ ಇದೆಯಾ ನಿಮ್ಗೆ? ಈ ವಿಡಿಯೋ ನೋಡಿದ ಹುಡುಗರು ನೀವು ಹೇಳಿದ ಹಾಗೆ ಮಚ್ಚು ಲಾಂಗ್ ಹಿಡಿದು ಕೊಲೆ ಮಾಡುವ ಮಟ್ಟಕ್ಕೆ ಇಳಿದ್ರೆ ಅವರಿಗೆ ಯಾರ ಗತಿ? ಮುಂದಾಗುವ ಪರಿಣಾಮದ ಹೊಣೆಗಾರಿಕೆಯನ್ನ ನೀವು ತಗೋತೀರಾ? ಆಗಿ ತಗಲಾಕೊಂಡವ್ನು ಯಾವನಾದ್ರೂ ನಿಜಾಗಿ ಸಿಕ್ಕಾಕೊಂಡ್ರೆ ಮಾತ್ರ ನನ್ನ ಪ್ರಕಾರ ಮೇಲೆ ಕೇಸು ಪೀಸು ಎಲ್ಲ ಸಾಧ್ಯನೇ ಇಲ್ಲ. ಬಡ್ದು ಅಲ್ಲೇ ಮುಗಿಸತ್ತ ಕಡೆಗೆ ಹರ್ಕೊಂಡೋಗ್ಲಿ, ರಕ್ತ ಅಂತ ಕೊಡ್ಬೇಕು ಅಂತ. ಒಂದು ರೀತಿಯಲ್ಲಿ ಈ ತಪ್ಪಿಗೆ ದೇವಸ್ಥಾನದ TTD ಟ್ರಸ್ಟ್ ನೇರ ಹೊಣೆಯಾಗುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಸಂಸ್ಥೆ ಪಕ್ಕ ಪ್ಯೂರ್ ತುಪ್ಪವನ್ನ ದೇವಸ್ಥಾನಕ್ಕೆ ಸರಬರಾಜು ಮಾಡ್ತಾ ಇತ್ತು. ಆದರೆ ನಮಗೆ ಕಮ್ಮಿ ಬೆಲೆಯ ತುಪ್ಪ ಬೇಕು ಅಂತ ಟ್ರಸ್ಟ್ ಅವರು ಬೇರೆ ಕಡೆ ತುಪ್ಪ ತೆಗೆದುಕೊಳ್ಳಲು ಒಪ್ಪಂದ ಮಾಡಿಕೊಂಡ್ರು. ಹೀಗೆ 50-60 ರೂಪಾಯಿ ಕಡಿಮೆ ಬೆಲೆಯ ತುಪ್ಪ ತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದೆ ಈ ಭ್ರಷ್ಟಾಚಾರಕ್ಕೆ, ಈ ತಪ್ಪಿಗೆ ಪ್ರಮುಖ ಕಾರಣ ಅಂತ ಹೇಳ್ಬಹುದು. ಕಮ್ಮಿ ಬೆಲೆಗೆ ಕೊಡುವವರು ಸುಮ್ಮನೆ ಕೊಡ್ತಾರ ಹೇಳಿ? ಹೀಗೆ ಕಲಬೆರಕೆ ಮಾಡಿಯೇ ಕೊಡ್ತಾರೆ ಅಲ್ವೇ? ಪ್ರಿಯ ವೀಕ್ಷಕರೇ, ಇದೆಲ್ಲ ಒಂದು ಕಡೆ ಇರಲಿ. ಪತ್ರಕರ್ತರ ವೇಷದಲ್ಲಿರುವ ನಟ ನಾಟಕಕಾರರಾದ ರಂಗಣ್ಣ ಸರ್, ರಂಗನಾಥ್ ಭಾರದ್ವಾಜ್, ಅಜಿತ್ ಹನುಮಕ್ಕನವರ್, ಜಯಪ್ರಕಾಶ್ ಶೆಟ್ಟಿ ಅವರಂತಹ ನಾಟಕಗಳನ್ನ ನೋಡಿ ಮೋಸ ಹೋಗ್ಬೇಡಿ. ಇವರು ಹೇಳೋದೆಲ್ಲವೂ ನಿಜವಲ್ಲ. ಆ ಸುದ್ದಿಗಳು ಅವರು ಹೇಳಿದಂತೆಯೇ, ಅವರು ಪೋಟ್ರೆ ಮಾಡಿದಂತೆಯೇ ನಿಜವಾಗ್ಲೂ ಇರೋದಿಲ್ಲ. ಹಾಗಾಗಿ ಟಿವಿ ನ್ಯೂಸ್ ಚಾನೆಲ್ಗಳನ್ನ ನೋಡ್ತಿರೋರಿಗೆ ಮತ್ತು ಈಗಿನ ಯುವಕ ಯುವತಿಯರಿಗೆ ಹೇಳೋದೇನಪ್ಪಾ ಅಂದ್ರೆ, ನಮ್ಮ ಬುದ್ಧಿಯನ್ನ, ವಿವೇಚನೆಯನ್ನ ನಮ್ಮ ಹತ್ತಿರಾನೇ ಇಟ್ಕೊಳ್ಳೋಣ. ಬೇರೆಯವರ ಪ್ರಚೋದನೆಗೆ ಮಾರಿಕೊಳ್ಳೋದು ಬೇಡ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೇನೆ ನಿಮ್ಮ ಸುತ್ತಮುತ್ತಲಾಗುತ್ತಿರುವ ಅನ್ಯಾಯಗಳ ಬಗ್ಗೆ, ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಒಟ್ಟಿಗೆ ದನಿ ಎತ್ತೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಪೀಪಲ್ ಟಿವಿ.